ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ ದೇವಾಡಿಗ ಡಿಲೈಟ್ ಇನ್ಶೂರೆನ್ಸ್ ಟ್ರೈನಿಂಗ್ ಸೆಷನ್ಗೆ ಸ್ವಾಗತ. ಸ್ನೇಹಿತರೆ, ಭಾರತೀಯ ಜೀವ ವಿಮಾ ನಿಗಮ ಇದೇ ಸೆಪ್ಟೆಂಬರ್ 1ರಂದು ತನ್ನ 66 ವರ್ಷಗಳನ್ನು ಕಂಪ್ಲೀಟ್ ಮಾಡಿ ವಿಮಾ ಸಪ್ತಾಹವನ್ನು ಆಚರಿಸ್ಕೊಳ್ತಾ ಇದೆ. ಹಾಗೆಯೇ ಸೆಪ್ಟೆಂಬರ್ 5ರಂದು ಒಂದು ಹೊಸ ಯೂನಿಟ್ ಲಿಂಕ್ಡ್ ಪ್ಲಾನ್ ಅನ್ನು ಸಹ ಲಾಂಚ್ ಮಾಡ್ತಾ ಇದೆ. ಈ ಪ್ಲಾನ್ನ ಹೆಸರೇ ನ್ಯೂ ಪೆನ್ಷನ್ ಪ್ಲಸ್ ಟೇಬಲ್ ನಂಬರ್ 867. ಈ ಪಾಲಿಸಿಯ ಅಟ್ರಾಕ್ಷನ್ಸ್ ಏನಂತ ಹೇಳಿದ್ರೆ, ನಮಗೆಲ್ಲರಿಗೂ ಗೊತ್ತಿರುವಂತೆ LICಗೆ ಹೆಚ್ಚಿನ ಪ್ರಮಾಣದ ಲಾಭ ಬರ್ತಾ ಇರುವುದು ಶೇರ್ ಮಾರ್ಕೆಟ್ ಇಂದ. ನೀವು ಯಾವುದೇ ಉತ್ತಮವಾದ ಕಂಪನಿಯ ಪ್ರೊಫೈಲ್ ನೋಡಿದರೂ ಅಲ್ಲಿ LICಯ ಪಾಲುದಾರಿಕೆ ಇದ್ದೇ ಇರುತ್ತದೆ. ಸಾಮಾನ್ಯ ಜನರಿಗೆ ಶೇರ್ ಮಾರ್ಕೆಟ್ ಅಲ್ಲಿ ನೇರವಾಗಿ ಇನ್ವೆಸ್ಟ್ ಮಾಡುವುದು ತುಂಬಾನೇ ಅಪಾಯಕಾರಿಯಾಗಿರುತ್ತೆ. ಈ ರೀತಿಯ ಶೇರ್ ಮಾರ್ಕೆಟ್ ಲಾಭವನ್ನ ತನ್ನ ಪಾಲಿಸಿದಾರರಿಗೂ ತಲುಪಿಸುವ ಸಲುವಾಗಿ LIC ಹಲವಾರು ಯೂನಿಟ್ ಲಿಂಕ್ಸ್ ಪ್ಲಾನ್ ಗಳನ್ನ ಲಾಂಚ್ ಮಾಡಿದೆ. ಈಗ ಲೇಟೆಸ್ಟ್ ಆಗಿ ಸೇರಿರುವುದು LICಯ ನ್ಯೂ ಪೆನ್ಷನ್ ಪ್ಲಸ್ ಪಾಲಿಸಿ. ಈ ಪಾಲಿಸಿಯಲ್ಲಿ ನಾವು ಸಿಂಗಲ್ ಅಥವಾ ರೆಗ್ಯುಲರ್ ಪ್ರೀಮಿಯಂ ಮೋಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನ ಶುರು ಮಾಡ್ಕೋಬಹುದು. ನಾವು ಮಾಡುವ ಇನ್ವೆಸ್ಟ್ಮೆಂಟ್ ಜೊತೆಗೆ LIC ಸಹ ಗ್ಯಾರಂಟಿಡ್ ಎಡಿಷನ್ ರೂಪದಲ್ಲಿ 6ನೇ ವರ್ಷ ಹಾಗೆ 10ರಿಂದ ಪ್ರತಿ ವರ್ಷ ಪಾಲಿಸಿ ಟರ್ಮ್ ಮುಗಿಯುವವರೆಗೂ ಇನ್ವೆಸ್ಟ್ ಮಾಡ್ತಾ ನಮ್ಮ ಪಾಲಿಸಿ ಫಂಡ್ ಅನ್ನ ಜಾಸ್ತಿ ಆಗುವಂತೆ ನೋಡ್ಕೊಳ್ಳುತ್ತೆ. ಈ ಪಾಲಿಸಿಯಲ್ಲಿ ಯಾವುದೇ ಮಾರ್ಟಾಲಿಟಿ ಚಾರ್ಜಸ್ ಇಲ್ಲ, ಹಾಗೆ ಪಾರ್ಷಿಯಲ್ ವಿಡ್ರಾಲ್ ಸಹ ಇದ್ದು ಪಾಲಿಸಿಯಲ್ಲಿ ಲಿಕ್ವಿಡಿಟಿಯನ್ನ ಹೆಚ್ಚಿಸುತ್ತೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಪಾಲಿಸಿ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಈ ಪಾಲಿಸಿಯಲ್ಲಿನ ಎಲಿಜಿಬಿಲಿಟಿ ಕಂಡೀಷನ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಮಿನಿಮಮ್ 20 ಇಯರ್ಸ್ ಏಜ್ ಆಗಿರ್ಬೇಕು, ಮ್ಯಾಕ್ಸಿಮಮ್ 75 ಇಯರ್ಸ್ ಅಥವಾ ಅದ್ರ ಒಳಗಡೆ ಇರಬೇಕಾಗುತ್ತೆ. ಹಾಗೆ ವೆಸ್ಟಿಂಗ್ ಏಜ್ ಅಂತ ಹೇಳಿದ್ರೆ, ಪೆನ್ಷನ್ ಸ್ಟಾರ್ಟ್ ಆಗೋ ಏಜು ಮಿನಿಮಮ್ 35 ಇಯರ್ಸ್ ಏಜ್ ಆಗಿರಬೇಕು, ಹಾಗೆ ಮ್ಯಾಕ್ಸಿಮಮ್ 85 ಇಯರ್ಸ್ ಅಥವಾ ಅದ್ರ ಒಳಗಡೆ ಇರಬೇಕಾಗತ್ತೆ. ಹಾಗೆ ಪಾಲಿಸಿ ಟರ್ಮ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಮಿನಿಮಮ್ 10 ಇಯರ್ಸ್ ಇರುತ್ತೆ, ಮ್ಯಾಕ್ಸಿಮಮ್ ಅಪ್ ಟು 42 ಇಯರ್ಸ್ ವರೆಗೂ ಆಪ್ಟ್ ಮಾಡ್ಕೋಬಹುದು. ಯಾವುದೇ ಟರ್ಮ್ ನ ಕೊಡುವಾಗ್ಲೂ ಮಿನಿಮಮ್ ಮ್ಯಾಕ್ಸಿಮಮ್ ವೆಸ್ಟಿಂಗ್ ಏಜ್ ಲಿಮಿಟ್ ಒಳಗಡೆ ಇರುವ ಹಾಗೆ ನೋಡ್ಕೋಬೇಕು. ಪ್ರೀಮಿಯಂ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಸಿಂಗಲ್ ಪ್ರೀಮಿಯಂ ಆಗಿದ್ರೆ 1 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ, 10,000 ಮಲ್ಟಿಪಲ್ ಅಲ್ಲಿ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ಬಹುದು. ಹಾಗೆ ರೆಗ್ಯುಲರ್ ಪ್ರೀಮಿಯಂ ಆಗಿದ್ರೆ ಇಯರ್ಲಿ 30,000, ಹಾಫ್ ಇಯರ್ಲಿ 16,000, ಕ್ವಾರ್ಟರ್ಲಿ 9,000, ಮಂತ್ಲಿ ನಾಚ್ ಆಗಿದ್ರೆ 3,000 ಪರ್ ಮಂತ್ ಪ್ರೀಮಿಯಂ ನ ಪೇ ಮಾಡಬೇಕಾಗುತ್ತೆ. ಈ ರೆಗ್ಯುಲರ್ ಪ್ರೀಮಿಯಂ ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ, ಇಯರ್ಲಿ, ಹಾಫ್ ಇಯರ್ಲಿ, ಕ್ವಾರ್ಟರ್ಲಿ ಮೋಡ್ ಆಗಿದ್ರೆ 1000 ರೂಪೀಸ್ ಮಲ್ಟಿಪಲ್ ಅಲ್ಲಿ ಇನ್ಕ್ರೀಸ್ ಮಾಡ್ಕೋಬಹುದು. ಮಂತ್ಲಿ ಆಗಿದ್ರೆ 250 ರೂಪೀಸ್ ಮಲ್ಟಿಪಲ್ ಅಲ್ಲಿ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ಬಹುದು. ಪಾಲಿಸಿ ಪ್ರೀಮಿಯಂ ಇನ್ಫೋರ್ಸ್ ಇರುವಾಗ 4 ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡುವಂಥ ಆಪ್ಷನ್ಸ್ ಈ ಪಾಲಿಸಿಯಲ್ಲಿದೆ. ಮೊದಲನೇ ಫಂಡ್ ಬಂದ್ಬಿಟ್ಟು ಪೆನ್ಷನ್ ಬಾಂಡ್ ಫಂಡ್. ಇದರಲ್ಲಿ ಹೆಚ್ಚಿನ ಇನ್ವೆಸ್ಟ್ಮೆಂಟು ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಇರುತ್ತೆ, ಯಾವುದೇ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಇರಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಸೆಕ್ಯೂರ್ಡ್ ಫಂಡ್. ಇದರಲ್ಲಿ ಮಿನಿಮಮ್ 10% ಮ್ಯಾಕ್ಸಿಮಮ್ ಅಪ್ ಟು 50% ವರೆಗೂ ಇಕ್ವಿಟಿ ಇನ್ವೆಸ್ಟ್ಮೆಂಟ್ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಲೆನ್ಸ್ಡ್ ಫಂಡ್. ಇದರಲ್ಲಿ ಮಿನಿಮಮ್ 30% ರಿಂದ ಮ್ಯಾಕ್ಸಿಮಮ್ 70% ವರೆಗೂ ಇಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಗ್ರೋತ್ ಫಂಡ್. ಇದರಲ್ಲಿ ಮಿನಿಮಮ್ 40% ಇಂದ ಮ್ಯಾಕ್ಸಿಮಮ್ 100% ವರೆಗೂ ಇಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಈ ರೀತಿ ಶೇರ್ಸ್ ಅಲ್ಲಿ ಎಷ್ಟು ಜಾಸ್ತಿ ಇನ್ವೆಸ್ಟ್ಮೆಂಟ್ ಆಗುತ್ತೋ ಅಷ್ಟು ಜಾಸ್ತಿ ಗ್ರೋತ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗೆ ಶೇರ್ ಮಾರ್ಕೆಟ್ ಫಾಲ್ ಆದಾಗ ನಮ್ಮ ಯೂನಿಟ್ ವ್ಯಾಲ್ಯೂ ಸಹ ಕಮ್ಮಿ ಆಗುತ್ತೆ. ಮಾರ್ಕೆಟ್ ನಲ್ಲಿ ವೀಕ್ನೆಸ್ ಇದ್ದವಾಗ ಬಾಂಡ್ ಫಂಡ್ ಗೆ ಜಾಸ್ತಿ ಡಿಮಾಂಡ್ ಇರುತ್ತೆ. ಬಾಂಡ್ ಫಂಡ್ ಅಲ್ಲಿ ಗ್ರೋತ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ರಿಂದ ಪಾಲಿಸಿ ಫಂಡ್ ಅನ್ನ ಸ್ವಿಚ್ ಮಾಡಿಕೊಂಡು ಸಹ ನಾವು ನಮ್ಮ ಪಾಲಿಸಿ ಫಂಡ್ ಅನ್ನ ಇನ್ನೂ ವೇಗವಾಗಿ ಬೆಳೆಸಬಹುದು. ಒಂದೊಮ್ಮೆ ಮಾರ್ಕೆಟ್ ನ ಅನಲೈಸ್ ಮಾಡಿ ಈ ರೀತಿ ಫಂಡ್ ಅನ್ನ ಸ್ವಿಚ್ ಮಾಡೋದು ಕಷ್ಟ ಅಂತ ಅನ್ಸಿದ್ರೆ, ಯಾವುದೇ ಪ್ಯಾನಿಕ್ಗೆ ಒಳಗಾಗದೆ ಪಾಲಿಸಿ ಪ್ರೀಮಿಯಂನ ರೆಗ್ಯುಲರ್ ಆಗಿ ಕಟ್ಕೊಂಡು ಹೋಗಬೇಕು. ಪಾರ್ಷಿಯಲ್ ವಿಡ್ರಾವಲ್ ಅಥವಾ ಸರೆಂಡರ್ ಗೋಜಿಗೆ ಹೋಗಬಾರ್ದು. ಮಾರ್ಕೆಟ್ ಫಾಲ್ ಆದಾಗ ಯೂನಿಟ್ ವ್ಯಾಲ್ಯೂ ಡೌನ್ ಇರುತ್ತೆ. ಈ ಡೌನ್ ಅಲ್ಲಿರುವಾಗ ಇನ್ವೆಸ್ಟ್ಮೆಂಟ್ ಮಾಡಿದರೆ ಜಾಸ್ತಿ ಯೂನಿಟ್ಸ್ ಅಲಾಟ್ ಆಗುತ್ತೆ. ಮುಂದಿನ ಕೆಲವೇ ತಿಂಗಳುಗಳಲ್ಲಿ ಮಾರ್ಕೆಟ್ ಯಥಾಸ್ಥಿತಿಗೆ ಬಂದೇ ಬರುತ್ತೆ. ಆಗ ನಮ್ಮ ಫಂಡ್ ಇನ್ನೂ ಹೆಚ್ಚಿನ ಬೆಳವಣಿಗೆ ಕಾಣುತ್ತೆ. ಹಾಗೆ ಈ ಪಾಲಿಸಿಯಲ್ಲಿರುವ ಇನ್ನೊಂದು ಫಂಡ್ ಅಂತ ಹೇಳಿದ್ರೆ ಡಿಸ್ಕಂಟಿನ್ಯೂಡ್ ಪಾಲಿಸಿ ಫಂಡ್. ಯಾವುದೇ ಸಂದರ್ಭದಲ್ಲಿ ಪ್ರೀಮಿಯಂ ಪೇಮೆಂಟ್ ಸ್ಟಾಪ್ ಮಾಡಿದ್ರೆ ಪಾಲಿಸಿಯ ಈಗಿನ ಫಂಡ್ ಇಂದ ಡಿಸ್ಕಂಟಿನ್ಯೂಡ್ ಫಂಡ್ ಗೆ ಸ್ವಿಚ್ ಮಾಡ್ತಾರೆ. ಪಾಲಿಸಿಯಲ್ಲಿನ ಲಿಕ್ವಿಡಿಟಿಯನ್ನ ಇಂಪ್ರೂವ್ ಮಾಡಲಿಕ್ಕೆ ಪಾರ್ಷಿಯಲ್ ವಿಡ್ರಾಲ್ ಆಪ್ಷನ್ ನ ಕೊಟ್ಟಿದ್ದಾರೆ. ಲಾಕ್ ಇನ್ ಪೀರಿಯಡ್ ಮುಗಿದ ನಂತರ ಎಂಟೈರ್ ಪಾಲಿಸಿ ಟರ್ಮ್ ಅಲ್ಲಿ 3 ಟೈಮ್ಸ್ ಪಾರ್ಷಿಯಲ್ ವಿಡ್ರಾವಲ್ ನ ಮಾಡ್ಕೋಬಹುದು. ಇದು ಪೆನ್ಷನ್ ಪ್ಲಾನ್ ಆಗಿರೋದ್ರಿಂದ
ಈ ಥರದ ಪಾರ್ಷಿಯಲ್ ವಿಡ್ರಾವಲ್ನ ಮಗುವಿನ ಹೈಯರ್ ಎಜುಕೇಷನ್ ಅಥವಾ ಮ್ಯಾರೇಜು, ಕನ್ಸ್ಟ್ರಕ್ಷನ್ ಆಫ್ ಹೌಸು, ಈ ಕ್ರಿಟಿಕಲ್ ಇಲ್ನೆಸ್ ಟ್ರೀಟ್ಮೆಂಟು ಮುಂತಾದ ಕೆಲವೊಂದು ರೀಸನ್ಗಳಿಗೆ ಮಾತ್ರ ಅಲೌ ಮಾಡಿದ್ದಾರೆ. ನಾವು ಕಟ್ಟೋ ಪ್ರೀಮಿಯಂ ಬಜೆಟ್ ಮೇಲೆ ಪಾರ್ಷಿಯಲ್ ವಿಡ್ರಾವಲ್ನ ರೆಗ್ಯುಲರ್ ಪ್ರೀಮಿಯಂ ಆಗಿದ್ರೆ 10% ಇಂದ 25% ವಿಡ್ರಾ ಮಾಡ್ಕೋಬಹುದು. ಸಿಂಗಲ್ ಪ್ರೀಮಿಯಂ ಆದರೂ ಸಹ 10 to 25% ಆಫ್ ಫಂಡ್ ವ್ಯಾಲ್ಯೂನ ವಿಡ್ರಾ ಮಾಡ್ಕೋಬಹುದು. LIC ನ್ಯೂ ಪೆನ್ಷನ್ ಪ್ಲಸ್ ಪಾಲಿಸಿಯಲ್ಲಿ ಸೇರಿಸುವಂಥ ಗ್ಯಾರಂಟಿಡ್ ಎಡಿಷನ್ನ ನೋಡೋಕ್ಕಿಂತ ಮೊದಲು ಈ ಪ್ಲಾನಲ್ಲಿ ಏನೇನು ಚಾರ್ಜಸ್ ಅಪ್ಲೈ ಆಗುತ್ತೆ ಅದನ್ನು ನೋಡೋಣ. ಫಸ್ಟ್ ಆಫ್ ಆಲ್, ಯಾವುದೇ ಸಮ್ ಅಶ್ಯೂರ್ಡ್ ಇಲ್ಲದೆ ಇರೋಕ್ಕೋಸ್ಕರ ಮಾರ್ಟಾಲಿಟಿ ಚಾರ್ಜಸ್ ಏನು ಇರಲ್ಲ. ಈ ಪಾಲಿಸಿಯಲ್ಲಿನ ಮೊದಲನೇ ಚಾರ್ಜ್ ಪ್ರೀಮಿಯಂ ಅಲೋಕೇಶನ್ ಚಾರ್ಜ್. ಇದು ಪಾಲಿಸಿ ಇಯರ್ಗೆ ತಕ್ಕಂತೆ ಹಾಗೆ ಆನ್ಯುವಲ್ ಪ್ರೀಮಿಯಂಗೆ ತಕ್ಕಂತೆ ವೇರಿ ಆಗ್ತಾ ಇರುತ್ತೆ. ಮಿನಿಮಮ್ 1% ಇಂದ ಮ್ಯಾಕ್ಸಿಮಮ್ 7% ವರೆಗೂ ಚಾರ್ಜ್ ಆಗುತ್ತೆ. ಒಂದೊಮ್ಮೆ 3% ಅಲೋಕೇಶನ್ ಚಾರ್ಜ್ ಇದ್ದು ಆನ್ಯುವಲ್ ಪ್ರೀಮಿಯಂ 50,000 ಇದೆ ಅಂತ ಹೇಳಿದ್ರೆ 1,500 ಕಟ್ ಮಾಡಿ 48,500 ರುಪೀಸ್ನ ಯೂನಿಟ್ಸ್ಗೆ ಕನ್ವರ್ಟ್ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಪಾಲಿಸಿ ಅಡ್ಮಿನಿಸ್ಟ್ರೇಷನ್ ಚಾರ್ಜ್. ಇದು ರೆಗ್ಯುಲರ್ ಪ್ರೀಮಿಯಂ ಆದರೆ 49 ರುಪೀಸಿಂದ 57 ರುಪೀಸ್ವರೆಗೂ, ಸಿಂಗಲ್ ಪ್ರೀಮಿಯಂ ಆಗಿದ್ರೆ 67 ರುಪೀಸಿಂದ 80 ರುಪೀಸ್ವರೆಗೂ ಎವ್ರಿ ಮಂತ್ ಚಾರ್ಜ್ ಆಗುತ್ತೆ. ಈ ಥರದ ಅಡ್ಮಿನಿಸ್ಟ್ರೇಟಿವ್ ಚಾರ್ಜು ಫಸ್ಟ್ 5 years ಮಾತ್ರ ಅಪ್ಲೈ ಆಗುತ್ತೆ, ಆಮೇಲೆ ಯಾವುದೇ ಚಾರ್ಜಸ್ ಇರಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಫಂಡ್ ಮ್ಯಾನೇಜ್ಮೆಂಟ್ ಚಾರ್ಜಸ್. ಇದು ಮೊದಲ 4 ಫಂಡ್ಗೂ 1.35% ಪರ್ ಆ್ಯನಮ್ ಚಾರ್ಜ್ ಆಗುತ್ತೆ. ಹಾಗೆ ಡಿಸ್ಕಂಟಿನ್ಯೂಯನ್ಸ್ ಫಂಡ್ ಆಗಿದ್ರೆ ಫಂಡ್ ಮ್ಯಾನೇಜ್ಮೆಂಟ್ ಚಾರ್ಜು 0.5% ಪರ್ ಆ್ಯನಮ್ ಇರುತ್ತೆ. ಹಾಗೆ ಪಾರ್ಷಿಯಲ್ ವಿಡ್ರಾವಲ್ ಚಾರ್ಜ್ ಆಗಿ ಪ್ರತಿ ಪಾರ್ಷಿಯಲ್ ವಿಡ್ರಾವಲ್ಗೂ 100 ರುಪೀಸ್ ಚಾರ್ಜ್ ಆಗುತ್ತೆ. ಹಾಗೆ ಮೊದಲ 4 ವರ್ಷಗಳಲ್ಲಿ ಪಾಲಿಸಿ ಡಿಸ್ಕಂಟಿನ್ಯೂ ಆಯಿತು, ಡಿಸ್ಕಂಟಿನ್ಯೂಡ್ ಫಂಡ್ಗೆ ಟ್ರಾನ್ಸ್ಫರ್ ಮಾಡೋಕ್ಕಿಂತ ಮೊದಲು ಡಿಸ್ಕಂಟಿನ್ಯೂಯನ್ಸ್ ಚಾರ್ಜಸ್ನ ಈ ರೀತಿ ಡಿಡಕ್ಟ್ ಮಾಡ್ತಾರೆ. ಇದು ಪಾಲಿಸಿ ಡಿಸ್ಕಂಟಿನ್ಯೂ ಆಗಿರೋ ವರ್ಷ ಹಾಗೆ ನಾವು ಕಟ್ಟಿರುವ ಪ್ರೀಮಿಯಂ ಬಜೆಟ್ ಮೇಲೆ ಇಲ್ಲಿ ತಿಳಿಸಿರುವಂತೆ ಅಂದಾಜು ₹1,000ದಿಂದ ₹6,000 ಚಾರ್ಜ್ ಆಗಬಹುದು. ನೆಕ್ಸ್ಟ್ ಚಾರ್ಜು ಮಿಸಲೇನಿಯಸ್ ಚಾರ್ಜು. ಇನ್ ಕೇಸ್ ಆಫ್ ರೆಗ್ಯುಲರ್ ಪ್ರೀಮಿಯಂ ಪೇಮೆಂಟ್ ಪಾಲಿಸಿ ಪ್ರೀಮಿಯಂ ಮೋಡನ್ನ ಏನಾನ ಚೇಂಜ್ ಮಾಡ್ಕೋಬೇಕಂತ ಹೇಳಿದ್ರೆ 100 ರುಪೀಸ್ ಮಿಸಲೇನಿಯಸ್ ಚಾರ್ಜಸ್ನ ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ವಿಚ್ಚಿಂಗ್ ಚಾರ್ಜು. ಪಾಲಿಸಿಯಲ್ಲಿ ಎವ್ರಿ ಇಯರ್ 4 ಸ್ವಿಚಸ್ ಫ್ರೀ ಇರುತ್ತೆ. ಇನ್ನು ಅಡಿಷನಲ್ ಸ್ವಿಚಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ 100 ರುಪೀಸ್ ಪೇ ಮಾಡಬೇಕಾಗುತ್ತೆ. ಅಲೋಕೇಶನ್ ಚಾರ್ಜ್ ಒಂದನ್ನು ಬಿಟ್ಟು ಮಿಕ್ಕಿದೆಲ್ಲ ಚಾರ್ಜಸನ್ನು ಆಯಾ ದಿನದ NAVಗೆ ತಕ್ಕಂಗೆ ಯೂನಿಟ್ಸ್ನ ಕ್ಯಾನ್ಸಲ್ ಮಾಡಿ ಚಾರ್ಜಸ್ನ ರಿಕವರಿ ಮಾಡ್ತಾರೆ. ಇವೆಲ್ಲ ಚಾರ್ಜಸ್ಗಳು ನಮ್ಮ ಫಂಡ್ನಲ್ಲಿರುವ ಯೂನಿಟ್ಗಳನ್ನು ಡಿಕ್ರೀಸ್ ಮಾಡ್ತಾ ಹೋಗ್ತವೆ. LIC ಸೇರಿಸುವಂಥ ಗ್ಯಾರಂಟಿಡ್ ಎಡಿಷನ್ಸು ನಮ್ಮ ಫಂಡ್ನಲ್ಲಿರುವ ಯೂನಿಟ್ಸ್ನ ಜಾಸ್ತಿ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಪಾಲಿಸಿ 6ನೇ ವರ್ಷದಲ್ಲಿ ರೆಗ್ಯುಲರ್ ಪ್ರೀಮಿಯಂ ಆಗಿದ್ರೆ ಆನ್ಯುವಲ್ ಪ್ರೀಮಿಯಂನ 5%, ಸಿಂಗಲ್ ಪ್ರೀಮಿಯಂ ಆಗಿದ್ರೆ ಸಿಂಗಲ್ ಪ್ರೀಮಿಯಂನ 4% ಗ್ಯಾರಂಟಿಡ್ ಎಡಿಷನ್ಸ್ ಇರುತ್ತೆ. ಹಾಗೆ 10th ಇಯರಲ್ಲಿ ರೆಗ್ಯುಲರ್ ಪ್ರೀಮಿಯಂ ಆಗಿದ್ರೆ 10% ಆಫ್ ಆನ್ಯುವಲ್ ಪ್ರೀಮಿಯಂ ಗ್ಯಾರಂಟಿಡ್ ಎಡಿಷನ್ ಆಗಿ ಸೇರುತ್ತೆ. ಹಾಗೆ ಸಿಂಗಲ್ ಪ್ರೀಮಿಯಂ ಆಗಿದ್ರೆ 5% ಆಫ್ ಪ್ರೀಮಿಯಂ ಗ್ಯಾರಂಟಿಡ್ ಎಡಿಷನ್ ಆಗಿ ಸೇರುತ್ತೆ. ಹಾಗೆ 11th ಇಂದ 15th ಇಯರ್ ವರೆಗೂ ಪ್ರತಿ ವರ್ಷ 4% ಆಫ್ ರೆಗ್ಯುಲರ್ ಪ್ರೀಮಿಯಂ ಸೇರಿಸ್ತಾರೆ. ಸಿಂಗಲ್ ಪ್ರೀಮಿಯಂ ಆಗಿದ್ರೆ 1.25% ಆಫ್ ಸಿಂಗಲ್ ಪ್ರೀಮಿಯಂನ ಸೇರಿಸ್ತಾರೆ. ಈ ರೀತಿ ಪಾಲಿಸಿ ಪ್ರೀಮಿಯಂ ಪೇಮೆಂಟ್ನ ಕಂಟಿನ್ಯೂ ಮಾಡ್ಕೊಂಡು ಹೋದಷ್ಟು ನಮಗೆ ಸೇರಿಸುವಂಥ ಗ್ಯಾರಂಟಿಡ್ ಎಡಿಷನ್ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. 41 ಇಂದ 42 ಇಯರ್ಸಲ್ಲಿ ಎವ್ರಿ ಇಯರ್ ಸೇರಿಸುವಾಗ ಆ್ಯನ್ಯುವಲ್ ಪ್ರೀಮಿಯಂನ 15.5% ಅಷ್ಟು ಸೇರಿಸ್ತಾರೆ. ಸಿಂಗಲ್ ಪ್ರೀಮಿಯಂ ಆದರೆ 4.5% ಅಷ್ಟನ್ನು ಸೇರಿಸ್ತಾರೆ. ಸ್ನೇಹಿತರೆ, ಈ ಪಾಲಿಸಿಯಲ್ಲಿ ಸೇರಿಸುವಂಥ ಗ್ಯಾರಂಟಿಡ್ ಎಡಿಷನ್ಸು ಮತ್ತು ಪಾಲಿಸಿಯ ಬೇರೆ ಬೇರೆ ಚಾರ್ಜಸ್ನ ಕಂಪೇರ್ ಮಾಡಿ ನೋಡಿದರೆ ಈ ಪಾಲಿಸಿ ಚಾರ್ಜಸ್ಸು ಈ ಗ್ಯಾರಂಟಿಡ್ ಎಡಿಷನ್ಸ್ ಮುಂದೆ ನೆಗ್ಲಿಜಿಬಲ್ ಅಂತಾನೆ ಹೇಳ್ಬೋದು. ಬನ್ನಿ ಸ್ನೇಹಿತರೆ, ಈಗ ಪಾಲಿಸಿ ಟರ್ಮ್ ಮುಗಿದು ವೆಸ್ಟಿಂಗ್ ಆದ ನಂತರ ಏನೇನು ಆಪ್ಷನ್ಸ್ ಇದೆ ನೋಡೋಣ. ಮೊದಲನೇದಾಗಿ ಪಾಲಿಸಿ ವೆಸ್ಟಿಂಗ್ ಡೇಟ್ NAV ಪ್ರಕಾರ ಫಂಡ್ ವ್ಯಾಲ್ಯೂ ಡಿಸೈಡ್ ಆಗುತ್ತೆ. ಆಗ ಪಾಲಿಸಿ ಹೋಲ್ಡರ್ ಆವತ್ತು ಅವೈಲೇಬಲ್ ಇರುವ ಇಮಿಡಿಯೇಟ್ ಆನ್ಯುಟಿ ಅಥವಾ ಡೆಫರ್ಡ್ ಪೆನ್ಷನ್ಗೆ ಕನ್ವರ್ಟ್ ಮಾಡ್ಕೋಬಹುದು. ಈ ರೀತಿ ಕನ್ವರ್ಟ್ ಮಾಡೋಕ್ಕಿಂತ ಮೊದಲು ಅಪ್ ಟು 60% ಆಫ್ ಫಂಡ್ ವ್ಯಾಲ್ಯೂನ ಬೇಕಿದ್ರೆ ಕಮ್ಯೂಟ್ ಮಾಡ್ಕೋಬಹುದು. ಬ್ಯಾಲೆನ್ಸ್ ಅಮೌಂಟು ಇಮಿಡಿಯೇಟ್ ಅಥವಾ ಡೆಫರ್ಡ್ ಆನ್ಯುಟಿಗೆ ಕನ್ವರ್ಟ್ ಮಾಡ್ಕೋಬಹುದು. ಈ ರೀತಿ ಕಮ್ಯೂಟ್ ಮಾಡಿದ ನಂತರ ಪೆನ್ಷನ್ ಪರ್ಚೇಸ್ ಮಾಡಬೇಕಾಗಿರುವ ಹಣದಲ್ಲಿ 50%ನ ಬೇಕಿದ್ರೆ ಬೇರೆ ಇನ್ಶೂರೆನ್ಸ್ ಕಂಪನಿನಲ್ಲೂ ಪೆನ್ಷನ್ ಪ್ಲಾನ್ಗೆ ಇನ್ವೆಸ್ಟ್ ಮಾಡಬಹುದು. ಒಂದೊಮ್ಮೆ ಆ ಪಾಲಿಸಿಯ ಫಂಡ್ ವ್ಯಾಲ್ಯೂ IRDA ಗೈಡ್ಲೈನ್ಸ್ ಪ್ರಕಾರ
ಮಿನಿಮಮ್ ಪೆನ್ಷನ್ ಏನ್ ಡಿಸೈಡ್ ಆಗಿದೆಯೋ ಅಷ್ಟನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಆ ಪಾಲಿಸಿಯ ಪೂರ್ತಿ ಫಂಡ್ ವ್ಯಾಲ್ಯೂ ಅನ್ನ ಲಂಸಮ್ ಆಗಿ ಪಾಲಿಸಿದಾರರಿಗೆ ನೀಡಲಾಗುತ್ತದೆ. ಹಾಗೆ ಇನ್ನೊಂದು ಆಪ್ಷನ್ ಪ್ರಕಾರ ಪಾಲಿಸಿ ಟರ್ಮ್ ಅನ್ನ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೊಳ್ಳುವಾಗ ಮ್ಯಾಕ್ಸಿಮಮ್ ವೆಸ್ಟಿಂಗ್ ಏಜು ಮತ್ತೆ ಮ್ಯಾಕ್ಸಿಮಮ್ ಪಾಲಿಸಿ ಟರ್ಮ್ ಅನ್ನ ಮೀರದೆ ಇರೋ ತರ ನೋಡ್ಕೋಬೇಕು. ಅಂದ್ರೆ ಪಾಲಿಸಿ ಟರ್ಮ್ 42ಕ್ಕಿಂತ ಜಾಸ್ತಿ ಇರಬಾರ್ದು, ಹಾಗೆ ಮ್ಯಾಕ್ಸಿಮಮ್ ವೆಸ್ಟಿಂಗ್ ಏಜು 85 ಗಿಂತ ಜಾಸ್ತಿ ಇರಬಾರ್ದು. ಈ ರೀತಿ ಮಾಡ್ಕೋಬೇಕಂತ ಹೇಳಿದ್ರೆ ಪಾಲಿಸಿ ವೆಸ್ಟ್ ಆಗುವ 3 ತಿಂಗಳ ಮೊದಲೇ ಕಾರ್ಪೊರೇಷನ್ಗೆ ಇಂಟಿಮೇಟ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಈ ಪಾಲಿಸಿ ಪೀರಿಯಡ್ ಅಲ್ಲಿ ಡೆತ್ ಆಯ್ತು ಅಂತ ಹೇಳಿದ್ರೆ ಏನಾಗುತ್ತೆ, ಏನೇನ್ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ನೋಡೋಣ. ಪಾಲಿಸಿ ಡೆತ್ ಇಂಟಿಮೇಷನ್ ಕೊಟ್ಟ ದಿವಸದ NAV ಪ್ರಕಾರ ಫಂಡ್ ವ್ಯಾಲ್ಯೂನ ನೋಡ್ತಾರೆ. ಹಾಗೆ 105% ಆಫ್ ಟೋಟಲ್ ಪ್ರೀಮಿಯಂ ಪೇಯ್ಡ್ ಅಲ್ಲಿ ಲಾಸ್ಟ್ 2 years ಅಲ್ಲಿ ಯಾವುದನ್ನ ಪಾರ್ಷಲ್ ವಿಡ್ರಾಲ್ ಮಾಡಿದ್ರೆ ಅದರಲ್ಲಿ ಮೈನಸ್ ಮಾಡಿ ಆ ವ್ಯಾಲ್ಯೂನ ನೋಡ್ತಾರೆ. ಇವೆರಡರಲ್ಲೂ ಯಾವುದು ಜಾಸ್ತಿ ಇರುತ್ತೋ ಅದನ್ನ ನಾಮಿನಿಗೆ ಡೆತ್ ಕ್ಲೇಮ್ ರೂಪದಲ್ಲಿ ಕೊಡಲಾಗುತ್ತೆ. ಈ ರೀತಿ ಸಿಗುವ ಹಣವನ್ನು ನಾಮಿನಿ ಲಂಸಮ್ ಆಗಿ ಬೇಕಿದ್ರೆ ತಗೋಬಹುದು, ಇಲ್ಲ ಇಮಿಡಿಯೇಟ್ ಅಥವಾ ಡೆಫರ್ಡ್ ಆನ್ಯುಟಿಗೆ ಸಹ ಕನ್ವರ್ಟ್ ಮಾಡ್ಕೋಬಹುದು. ಕೊನೆಯದಾಗಿ LIC ರೀಸೆಂಟ್ ಆಗಿ ಲಾಂಚ್ ಮಾಡಿರುವ SIIP ಮತ್ತು ನಿವೇಶ್ ಪ್ಲಸ್ ಪ್ಲಾನ್ ನ NAV ನ ನೋಡೋಣ. ಈ ಪ್ಲಾನ್ 2020 ಮಾರ್ಚ್ 2ರಂದು ಲಾಂಚ್ ಆಗಿದ್ದು, ಅಂದ್ರೆ COVID-19 ಪೀರಿಯಡ್ ಅಲ್ಲಿ ಲಾಂಚ್ ಆಗಿದ್ದು ಜಾಗತಿಕ ಮಾರ್ಕೆಟ್ ನಲ್ಲಿ ತುಂಬಾ ವೀಕ್ನೆಸ್ ಇದ್ರೂ ನಮ್ಮ ಫಂಡ್ ನ ಪರ್ಫಾರ್ಮೆನ್ಸ್ ಬ್ಯಾಲೆನ್ಸ್ ಫಂಡ್ NAV 13.9226 ಇದೆ, ಬಾಂಡ್ ಫಂಡ್ NAV 10.7850 ಇದೆ, ಹಾಗೆ ಗ್ರೋತ್ ಫಂಡ್ NAV 15.9646 ಇದೆ, ಹಾಗೆ ಸೆಕ್ಯೂರ್ಡ್ ಫಂಡ್ NAV 12.6763 ಇದೆ. ಈ ಎಲ್ಲಾ ಫಂಡ್ಗಳ NAV 2020 ಮಾರ್ಚ್ 2ರಂದು 10 ರೂಪಾಯಿಯ ಮೂಲ ಬೆಲೆ ಹೊಂದಿತ್ತು. ಅಂದರೆ ಈ ಪಾಲಿಸಿಯ ಗ್ರೋತ್ ಫಂಡ್ ನೋಡುವುದಾದರೆ ಅದರ NAV 10 ರೂಪಾಯಿಯಿಂದ ನಿಯರ್ಲಿ 16 ರೂಪಾಯಿಗೆ ಇನ್ಕ್ರೀಸ್ ಆಗಿದೆ. ಅಂದರೆ 2 ವರ್ಷಗಳಲ್ಲಿ ಸುಮಾರು 60% ಗ್ರೋತ್ ಅನ್ನ ತಲುಪಿದೆ. ಆದ್ದರಿಂದ ನ್ಯೂ ಪೆನ್ಷನ್ ಪ್ಲಸ್ ಪಾಲಿಸಿ ನಮ್ಮ ನಿವೃತ್ತಿ ಜೀವನಕ್ಕೆ ಒಂದು ಉತ್ತಮ ಭದ್ರತೆಯನ್ನು ಒದಗಿಸುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾವುದೇ ರೀತಿಯ ಡೌಟ್ಸು ಸಜೆಷನ್ಸ್ ಏನಾನ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಪುನಃ ಸಿಗೋಣ.